ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶನಿವಾರ, ಪೂಜೆ ಎಲ್ಲ ಮುಗಿಸಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಈಗ ಜಸ್ಟ್ ಪೂಜೆ ಎಲ್ಲ ಆಯಿತು. ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ಗೈಸ್. ಮಳೆ ಮಾತ್ರ ಎಷ್ಟು ಜೋರು ಅಂದರೆ ಎಲ್ಲರೂ ಕೆಲಸದಿಂದ ಮನೆಗೆ ಬರೋ ಟೈಮಲ್ಲೇ ಅಷ್ಟು ಮಳೆ ಬರ್ತಾಯಿದೆ ನೋಡಿ ಗೈಸ್. ಎಷ್ಟು ಮಳೆ ಕಾಣ್ತಾಯಿಲ್ಲ. ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾ ಇಡ್ತೀವಿ. ಫುಲ್ ಮಳೆ ಗೈಸ್. ಮೋಸ್ಟ್ಲಿ ಬೆಂಗಳೂರು ತುಂಬ ಮಳೆ ಬರ್ತಾ ಇರಬೇಕು, ಅಷ್ಟು ಮೋಡ ಆಗಿದೆ. ಎಲ್ಲೂ ಒಂದು ಚೂರು ಬೆಳ್ಳಗಿಲ್ಲ, ಅಷ್ಟು ಮಳೆ. ನಮ್ಮನೆಯವ್ರು ನೋಡಿ ಗಾಡಿ ಅಲ್ಲೇ ನಿಲ್ಲಿಸಿ ಬಂದಿದ್ದಾರೆ. ಪಾಪ ಯಾರೋ ಕೆಲಸ ಮುಗಿಸ್ಕೊಂಡು ಮನೆಗೆ ಅಲ್ಲ, ಸ್ವಿಗ್ಗಿ ಜೊಮ್ಯಾಟೊ ಮಾಡೋರು, ಬ್ಲಿಂಕಿಟ್ ಅವರು ಗೈಸ್ ಮಳೆಯಲ್ಲೇ ಮಾಡ್ತಾಯಿದ್ದಾರೆ. ಅವ್ರ ಕಷ್ಟ ನೋಡಿ. ಆರ್ಡ್ರು ತೊಗೊಂಡ್ಬಿಟ್ಟಿರ್ತಾರೆ, ಇನ್ನೇನು ಮಾಡೋಕ್ಕಾಗಲ್ಲ. ಡೆಲಿವರಿ ಆಗೋವರೆಗೂ ಮಳೆನೋ ಏನೋ ಹೋಗಲೇಬೇಕು. ಇನ್ ಕೇಸ್ ಅವ್ರಿಗೆ ಲೇಟ್ ಆಯಿತು, ಮಳೆ ಬರ್ತಿದೆ ಅಂತ ಅಲ್ಲೆಲ್ಲಾದರೂ ನಿಂತ್ಕೊಂಡ್ರೆ, ಅವ್ರಿಗೆ ಫುಡ್ ಏನಾದರೂ ಆರ್ಡ್ರ್ ಮಾಡ್ಕೊಂಡ್ಬಿಟ್ಟಿದ್ರೆ ಆರೋಯ್ತು ಅಂತ ತಗೊಳ್ಳೋದೇ ಇಲ್ಲ. ಮತ್ತೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಮಳೆ ಇರಲಿ ಬಿಸಿಲಿರಲಿ ಅವರು ಡೆಲಿವರಿ ಕೊಡಲೇಬೇಕು. ಈ ಮಳೇಲಿ ನಮ್ಮ ಮನೆಯವರು ಫುಲ್ ನೆನ್ಕೊ ಬಂದಿದ್ದಾರೆ ಗೈಸ್. ಅದರಲ್ಲೂ ಇವತ್ತು ಮೊಬೈಲ್ನ ಬೈಕಲ್ಲೇ ಬಿಟ್ಟು ಬಂದಿದ್ದಾರೆ. ಹೋಯ್ತು ಫೋನ್ ಹೋಯ್ತು ಅಂತ ಅನ್ಕೊಬಿಟ್ಟೆ, ಬಟ್ ಇದೆ ಏನಾಗಿಲ್ಲ. ಪೆಟ್ರೋಲ್ ಟ್ಯಾಂಕ್ ಒಳಗಡೆ ಇಟ್ಕೊಂಡ್ಬಂದಿದ್ರು. ಅವರು ಫುಲ್ ನೆನ್ಕೊಂಡೇ ಬಂದಿದ್ರು, ಹಾಗಾಗಿ ಒಳಗಡೆ ಇಟ್ಕೊಂಡ್ಬಂದಿದ್ದಾರೆ. ಯಪ್ಪ ಏನು ಮಳೆನೋ ಏನೋ ಗೈಸ್. ಅದರಲ್ಲಿ ಇವತ್ತು ಊರಿಂದ ನಮ್ಮ ಫ್ರೆಂಡ್ಸ್ ಬರ್ತಾಯಿದ್ದಾರೆ. ನಮ್ಮ ಫ್ರೆಂಡ್ ಅವ್ರ ಫ್ಯಾಮಿಲಿ ಬರ್ತಾಯಿದ್ದಾರೆ. ಅವರು ಮುಂಚೆ ಬೆಂಗಳೂರಲ್ಲೇ ಇದ್ದರು, ಆವಾಗ ಪರಿಚಯ ಆಗಿದ್ದು. ಸೊ ಈಗ ಅವ್ರಿಗೆ ಒಂದು ಪುಟ್ಟು ಪಾಪು ಇದೆ ಗೈಸ್. ಪಾಪುನ ಕರ್ಕೊಂಡು ಬರ್ತಾಯಿದ್ದಾರೆ. ಮಳೆಯಲ್ಲಿ ಹೆಂಗೆ ಏನೇನು ಔಷಧಿ ಬಿತ್ಕೊಂಡು ಬರ್ತಾರೋ ಗೊತ್ತಿಲ್ಲ. ನೋಡೋಣ ಅವ್ರು ಬಂದಮೇಲೆ ಯಾವ ಥರ ಬಂದರು ಅಂತ. ಇನ್ನು ಶಿರಾದಿಂದ ಬರುವಾಗೇನೋ ಬಸ್ಸಲ್ಲಿ ಬಂದಿರ್ತಾರೆ. ಅಲ್ಲಿಂದ ನಮ್ಮ ಮನೆಗೆ ರೀಚ್ ಆಗೋದೇ ಸ್ವಲ್ಪ ಕಷ್ಟ. ಮಳೆ ಇಲ್ಲ ಅಂದರೆ ಬರ್ಬೋದು ಆರಾಮಾಗಿ, ಮಳೆ ಇದ್ದರೆ ಬರೋದು ಸ್ವಲ್ಪ ಕಷ್ಟ. ನೋಡೋಣ ಬರ್ತಾರೆ, ಇನ್ನೇನು ಈಗಲೋ ಆಗಲೋ ಬರ್ಬೋದು. ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಈಗ ಬಂದರು, ಬೇರೆ ರೋಡಿಗೆ ಹೋಗ್ತಾ ಇದ್ದಾರೆ ಗೈಸ್. ಅವರು ಅಡ್ರೆಸ್ ಗೊತ್ತಿಲ್ಲ ಅಲ್ವಾ, ಬೇರೆ ರೋಡ್ಗೆ ಹೋಗ್ತಾ ಇದ್ದಾರೆ. ನಾನೇ ಹೋಗ್ತಾ ಇದ್ದೀನಿ ಕರ್ಕೊಂಬರೋಣ ಅಂತೇಳಿ ಗೈಸ್. ಅವರೆಲ್ಲೂ ಎಲ್ಲ ಬೇರೆ ಕಡೆ ಹೋಗ್ತಾರೆ. ಇಲ್ಲ, ಅವ್ರು ಹೋಗಿದ್ದಾರೆ. ಫುಲ್ ಲಾಸ್ಟ್ವರೆಗೂ ಹೋಗ್ಬಿಟ್ಟವ್ರೆ. ಈಗ ಬಂದರು. ಇಲ್ಲೇ ಇಳಿಸ್ಬೇಕು ತಾನೆ, ಲೊಕೇಶನ್ ಎಲ್ಲ ಅದು ಹಂಗೆ ಒಂದೊಂದ್ಸಲ. ಓಯ್ ಗಿಣಿ ಮರೆ, ಎಲ್ಲಿ ಬಂದಿದ್ದೆ? ಛತ್ರಿ ಹಿಡ್ಕೊಂಡು ನಿಂತವಳೆಲ್ಲ. ಎಲ್ಲಿ ಬಂದಿದ್ದೆ ನೀನು? ಯಾರಿದ್ದು ಗುಂಡು ಮರಿ? ಯಾರು ಬಂದಿರೋದು? ಎಲ್ಲಿ ಬಂದಿದ್ದಮ್ಮ? ಎಲ್ಲಿ ಬಂದಿದ್ದೆ ಗುಂಡಿ? ಹಾಂ, ಎಲ್ಲಿ ಬಂದಿದ್ದೆ ನೋಡು. ನಾನು ಯಾರಮ್ಮ? ಯಾರು ನಾನು? ದೇವರ ಕೊಟ್ಟ ಅತ್ತೆ. ನೀನು ದೇವರ ಕೊಟ್ಟ ಸೊಸೆ ನೋಡಮ್ಮ. ನೀನು ದೇವ್ರ ಕೊಟ್ಟ ಸೊಸೆನಾ? ಹಾಂ, ಹ್ಞೂ ಅಂತೆ, ಹ್ಞೂ ಅಂತೆ. ದೇವ್ರ ಕೊಟ್ಟ ಸೊಸೆನ ನೀನು ಅಂದ್ರೆ ಹ್ಞೂ ಅಂತೇಳಿ. ದೇವ್ರ ಕೊಟ್ಟ ಸೊಸೆ. ಓ ಮಾಮ ನೋಡೋಣ ಅಲ್ಲಣ್ಣ. ಎಂತ ವೆಲ್ಕಮ್ಮು, ಹಾಂ ಎಂತ ವೆಲ್ಕಮ್ ನೋಡಮ್ಮ. ಹಾಯ್ ಮಾಡು, ಹಾಯ್ ಅಣ್ಣ. ಯಾರು ಇವರು ಅಮ್ಮಂಗೆ ಆಗ್ಬಿಟ್ಟೈತೆ ಇವ್ರಿಗೆ. ತುಂಬ ದಿನ ಆದಮೇಲೆ ಬೆಂಗಳೂರಿಗೆ ಬಂದವ್ರೆ ನೋಡ್ರಿ ಹೆಂಗಿದ್ದಾರೆ. ಫಸ್ಟ್ ಬೆಂಗಳೂರಾಗೆ ಇದ್ರು, ಮತ್ತು ಊರಿಗೆ ಹೋಗ್ಬಿಟ್ಟು ಸರಿಯಾಗಿ ಊದ್ಕೊಬಿಟ್ಲಪ್ಪ ರಮ್ಯಾ. ನನಗಿಂತ ನೀನು, ನಿನ್ಗಿಂತ ನಾನು. ಹಾಂ
ದೂರ ಹಳ್ಳಿಲಿ ಇರೋಣ ಅಂತ. ಇವರಿಬ್ರು ನೋಡಿ ಏನು ಚೆನ್ನಾಗಿ ಆಟ ಆಡ್ಕೊಂತವ್ರಿ. ಈ ಅತ್ತೆ ಏನೋ ಮಾಡ್ತೈತೆ, ಈ ಮಾಮ್ ನೋಡಿರಿ ಏನೋ ಮಾಡ್ತೈತೆ ಅಲ್ಲೇನಮ್ಮ. ಗೈಸ್ ಇಬ್ರು ಮಾವ ಸೊಸೆ ನೋಡಿ ಮಾವಿನಕಾಯಿ ತಿಂತ ಕೂತಿದ್ದಾರೆ. ಅವಳಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಅಂತೆ. ಸೊ ಅವಳೇ ತರಕಾರಿ ಬುಟ್ಟಿಗೆ ಹೋಗಿ ತೊಗೊಂಡು ಬಂದು ಕುಯ್ಸ್ಕೊಂಡು ತಿಂತಾ ಇದ್ದಾಳೆ. ಹೆವಿ ಇಷ್ಟ ಅಂತೆ ಗೈಸ್ ಮಾವಿನ ಹಣ್ಣು ಅಂದರೆ ಮಾತ್ರ. ಅದಕ್ಕೆ ನಮ್ಮ ಮನೆಯವ್ರು ಕುಯ್ದುಬಿಟ್ಟು ಇತ್ತಿನಮ್ಮ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ನಾನು ಕೇಳ್ತಾ ಇದ್ದೀನಿ, ತಲೆ ತಿರುತ್ತಾ ಇದ್ಲು. ಯಾಕೆ ನನಗೆ ಕೊಡಲ್ವಾ, ನಮ್ಮನೆಗೆ ಇರೋದು ನೀನು ಅಂದಿದ್ದಕ್ಕೆ ಒಂದೇ ಒಂದು ಕೊಡೋಕ್ಕೆ ಬಂದಿದ್ದಾಳೆ ಗೈಸ್. ಈಗ ಬೇಡ ತಿನ್ನು ಅಂತ ಅಂದರೆ ಮತ್ತೆ ಅಲ್ಲೇ ಇಟ್ಬಿಟ್ಟು ಮತ್ತೆ ಬ್ಯಾಟಿಂಗ್ ಶುರು ಮಾಡ್ಕೊಬಿಟ್ಟವಳೆ. ಅವಳಿಗೆ ಸಿಪ್ಪೆ ತೆಗಿಯೋಕ್ಕೆ ಕಷ್ಟ ಆಗುತ್ತೆ ಅಂತ ಇವ್ರು ನೋಡಿ ಮೇಲ್ಗಡೆದ ಹಣ್ಣು ಮಾತ್ರ ಕಿತ್ಕೊಡ್ತಾ ಇದ್ದಾರೆ. ಹಾಗೆ ಅವಳು ಹಠ ಮಾಡ್ತಿದ್ಲು ಚಿಂಟು ಟಿ ವಿನೇ ನೋಡಬೇಕು ಅಂತ. ಇವರು ಚಿಂಟು ಟಿ ವಿ ಹಾಕ್ಕೊಟ್ಟು ಅದನ್ನು ನೋಡ್ತಾ ಹಣ್ಣು ತಿನ್ನು ಅಂತ ಅಂದರೆ ಈ ಮ್ಯಾಂಗೋ ಬಂದ ತಕ್ಷಣ ಈ ಕಡೆಗೆ ತಿರ್ಕೊಂಬಿಟ್ಟು ಫಸ್ಟ್ ಹಣ್ಣು ತಿನ್ನೋಣ ಆಮೇಲೆ ನೋಡಿ ತಿನ್ನೋಣ ಬೇಕಾದರೆ ಅಂತೇಳಿ ಕೂತ್ಕೊಂಡಿದ್ದಾಳೆ. ಹೆವಿ ಚುರುಕಿದ್ದಾಳೆ ಗೈಸ್, ಹೆವಿ ಚೂಟಿ ಇದ್ದಾಳೆ. ಏನು ನಾವು ಮಾತಾಡ್ತೀವೋ ಅದನ್ನೇ ಬೇಗ ರಿಪೀಟ್ ಮಾಡಿಬಿಡ್ತಾಳೆ. ಹಾಗೆ ಯಾವ ಥರ ಡ್ಯಾನ್ಸ್ ಮಾಡಿದ್ರೆ ಅದೇ ಥರ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಹೆವಿ ಶಾರ್ಪ್ ಇದ್ದಾಳೆ ಗೈಸ್ ಇವಳು. ಏನಮ್ಮ ನೀನು ನೋಡ್ತಾ ಇರೋದು ಟಿ ವಿಲಿ ಅಂತ ಕೇಳಿದ್ರೆ ಚಿಂಟು ಅಂತಾಳೆ. ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ. ಇನ್ನು ತೊದಲ್ ಮಾತು ಸಕ್ಕದಾಗಿ ಮಾತಾಡ್ತಾಳೆ ಗೈಸ್. ಇವತ್ತು ನಮ್ಮ ಮನೆಯವ್ರಿಗಂತೂ ಹಬ್ಬ. ಮಕ್ಕಳ ಹತ್ರ ಆಟ ಆಡೋದಂದರೆ ಸಖತ್ ಇಷ್ಟ ಅವ್ರಿಗೆ. ಯಾರಾದರೂ ಒಬ್ಬರು ಹಿಂಗಿದ್ರೆ ಸಾಕು, ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತಾ ಒಂಥರ ಎಂಜಾಯ್ ಮಾಡ್ತಾ ಇರ್ತಾರೆ. ಎಷ್ಟೇ ಅವ್ರು ಹಠ ಮಾಡಿದ್ರೂ ಸಮಾಧಾನ ಮಾಡ್ತಾರೆ. ಯಾರು ಎಷ್ಟೇ ಹತ್ರ ಸಮೇತ ಸುಮ್ಕಿರಿಸ್ತಾರೆ ಗೈಸ್. ನನಗೆ ಇನ್ನೂ ಬರೋದಿಲ್ಲ. ಇನ್ನು ಅವರೆಲ್ಲ ಕಟ್ ಮಾಡಿಕೊಂಡು ಮಾವಿನ ಹಣ್ಣೆಲ್ಲ ತಿಂತಾಯಿದ್ರೆ ನಾನು ಅಡುಗೆಗೆ ಅಂತೇಳಿ ಬೆಂಡೆಕಾಯಿ ಕೊಯ್ದುಬಿಟ್ಟು ಬೆಂಡೆಕಾಯಿ ಸಾಂಬಾರು ಮಾಡೋಣ. ಇನ್ನು ಇವರು ಲೇಟಾಗಿ ಬಂದಿದ್ದರಿಂದ ಅವರು ಏನು ಅಂದರೆ ಮಧ್ಯಾಹ್ನ ಊಟ ಮಾಡಿರಲ್ಲ, ಬೆಳಿಗ್ಗೆನೇ ಬಂದಿದ್ದಾರೆ. ಸೊ ಅದಕ್ಕೆ ಬೇಗ ಅಡುಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವಳು ಡ್ಯಾನ್ಸ್ ನೋಡಿ ಅಪ್ಪ ನಮಗೆ ಶಾಕ್, ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ. ಗೈಸ್ ಅವ್ರ ಅಪ್ಪ ಸ್ಟೆಪ್ ಹೇಳ್ಕೊಡ್ತಾ ಇದ್ದಾರೆ. ಅವಳು ಯಾವ ಕಡೆನೂ ನೋಡ್ತಿಲ್ಲ, ಫುಲ್ ಟಿ ವಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾಳೆ. ಅಲ್ಲಿ ಸಾಂಗ್ ಏನು ಬರುತ್ತೋ ಅವ್ರು ಯಾವ ಥರ ಸ್ಟೆಪ್ಸ್ ಮಾಡ್ತಾರೋ ಇವಳು ಅದೇ ಥರ ಮಾಡೋದಕ್ಕೆ ನೋಡ್ತಾ ಇರ್ತಾಳೆ. ನಾವು ಯಾರಾದರೂ ಹೇಳ್ಕೊಟ್ರೆ ಇನ್ನು ನಮ್ಮ ಕಡೆನೇ ನೋಡ್ತಾ ನಿಂತ್ಕೊಬಿಡ್ತಾಳೆ ಗೈಸ್. ತುಂಬ ಚೆನ್ನಾಗಿ ಮಾಡ್ತಾಳೆ ಗೈಸ್. ಇನ್ನು ಡ್ಯಾನ್ಸ್ ಮಾಡಿ ಸುಸ್ತಾಗಿ ಊಟಕ್ಕೆ ಬಂದ್ವಿ. ಅಂದರೆ ಅವಳೇ ಮಾಡ್ತಾಯಿದ್ಲು, ನಾವು ಜಸ್ಟ್ ನೋಡ್ತಾಯಿದ್ವಿ ಅಷ್ಟೇ. ಒಂಥರ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ ಇದು. ಇನ್ನು ಅಡುಗೆ ಎಲ್ಲ ರೆಡಿ ಆಯಿತು. ಮುದ್ದೆ ಮಾಡಿ ಬೆಂಡೆಕಾಯಿ ಸಾಂಬಾರು ಮಾಡಿ ರೈಸ್ ಮಾಡಿದ್ದೆ. ಹಾಗೆ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಅದೂ ಇತ್ತು. ಅವಳು ಆ ಚಿತ್ರಾನ್ನ ಫುಲ್ ಅವಳೇ ಮುಂದೆ ಇಟ್ಕೊಂಡ್ಬಿಟ್ಟಿದ್ದಾಳೆ, ನಾನೇ ತಿಂತೀನಿ ಅಂತ. ಅವಳೆಲ್ಲಿ ಊಟನೇ ತಿನ್ನಲ್ಲ, ಅವ್ರ ಅಮ್ಮ ತಿನ್ನಿಸ್ಬೇಕು ನೋಡಿ. ಮುಂದಿಟ್ಕೊಂಡು ಸುಮ್ಮನೆ ಆಟ ಆಡ್ಕೊಂಡು ಕೂತಿದ್ದಾಳೆ. ಬೇರೆ ಕಡೆ ಎಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದಾಳೆ. ಇನ್ನು ಅವ್ರ ಅಮ್ಮಂದು ಊಟ ಆದಮೇಲೆ ಅವ್ರ ಅಮ್ಮನೇ ತಿನ್ನಿಸ್ತಾರೆ ಊಟನ. ನಾವು ತುಂಬ ದಿನ ಆದಮೇಲೆ ಬಂದಿದ್ರಲ್ಲ, ಹಾಗೆ ಮಾತಾಡ್ತಾ ಊಟ ಮಾಡ್ತಾಯಿದ್ದೀವಿ ಎಲ್ರೂ. ತುಂಬ ಖುಷಿ ಆಯಿತು ಗೈಸ್. ತುಂಬ ಅಂದರೆ 3 years ಆಫ್ಟರ್ ಲಾಂಗ್ ಗ್ಯಾಪ್, 3 years ಆದಮೇಲೆ ಇವರು ಬಂದಿರೋದು ಬೆಂಗಳೂರಿಗೆ. ನಾವು ಅಷ್ಟೇ 3 years ಆದಮೇಲೆ ನೋಡಿರೋದು. ಅವ್ರ ಊರಿಗೂ ಏನೂ ಹೋಗಿರಲಿಲ್ಲ. ಫೈನಲಿ ಅವರೇ ಬಂದರು. ಇವಳು
ಹುಟ್ಟಿದ ಮೇಲೂ ಹೋಗಬೇಕು ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಬಟ್ ಕೊನೆಗೂ ಅವರೇ ಬಂದರು, ತುಂಬ ಖುಷಿ ಆಯಿತು. ಹಾಗೆ ಮಾತಾಡ್ತಾ ಇಷ್ಟು ದಿನ ಏನೆಲ್ಲ ಮಾಡಿದ್ರಿ, ಈ ಊರಲ್ಲಿ ಏನು ಮಾಡ್ತಿದ್ರಿ ಅಂತ ಮಾತಾಡ್ತಾ ಊಟ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ ಗೈಸ್. ಅವಾಗ ನಾವು ಒಂದು 3 ಇಯರ್ಸ್ ಹಿಂದೆಗಡೆ ಈ ಥರ ಎಲ್ಲ ಒಂದೇ ಹತ್ರ ಕೂತ್ಕೊಂಡು ಊಟ ಮಾಡಿಕೊಂಡು ಅವ್ರ ಮನೆಗೆ ಹೋಗೋದು, ಅವ್ರು ನಮ್ಮ ಮನೆಗೆ ಬರೋದು, ಆ ಥರ ಎಲ್ಲ ಮಾಡ್ತಿದ್ವಿ. ಬಟ್ ಈಗ ಸ್ವಲ್ಪ ಗ್ಯಾಪ್ ಆಗಿತ್ತಲ್ಲ, ಈಗ ಲಾಂಗ್ ಗ್ಯಾಪಲ್ಲಿ ಎಲ್ಲ ಮೆಮೊರೀಸನ್ನು ಶೇರ್ ಮಾಡ್ಕೊತ ಊಟ ಮಾಡ್ತಾಯಿದ್ದೀವಿ. ಹೇಗೆ ಅನಿಸ್ತು ಈ ವಿಡಿಯೋ? ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಫಾಲೋ ಮಾಡಿ. ಇನ್ನೂ ತುಂಬ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ನಾಳೆ ಒಂದು ಸ್ಪೆಷಲ್ ವಿಡಿಯೋದೊಂದಿಗೆ ಬರ್ತೀನಿ ಗೈಸ್. ಇವರು ಬೆಂಗಳೂರಿಗೆ ಬಂದಿರೋದೇ ಅದಕ್ಕೋಸ್ಕರ. ತುಂಬ ಚೆನ್ನಾಗಿ ಇರುತ್ತೆ ಅನಿಸುತ್ತೆ ನಾಳೆ. ಐ ಹೋಪ್ ಚೆನ್ನಾಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏಕೆಂದರೆ ಅಲ್ಲಿ ಮೊಬೈಲ್ ಮೋಸ್ಟ್ಲಿ ಅಲೋ ಇರೋದಿಲ್ಲ. ನೋಡ್ತೀನಿ ಗೈಸ್, ಅಲೋ ಇದ್ದರೆ ಖಂಡಿತ ನಿಮಗೆ ಎಲ್ಲನೂ ತೋರಿಸ್ತೀನಿ. ಮೊಬೈಲ್ ಅಲೋ ಇಲ್ಲ ಅಂದರೆ ಮೊಬೈಲ್ ಅಲೋ ಇರುತ್ತೆ, ಬಟ್ ವಿಡಿಯೋ ಫೋಟೋ ಎಲ್ಲ ತೆಗಿಯೋ ಹಾಗಿರಲ್ಲ. ನೋಡೋಣ, ಇನ್ ಕೇಸ್ ಏನಾದರೂ ವಿಡಿಯೋಸು ಫೋಟೋಸ್ ಎಲ್ಲ ತೆಗಿಯೋದಕ್ಕೆ ಬಂದರೆ ಖಂಡಿತ ನಿಮಗೂ ಎಲ್ಲನೂ ತೋರಿಸ್ತೀನಿ. ಅದೆಲ್ಲ ಅಲೋ ಇಲ್ಲ ಅಂದರೆ ಅಷ್ಟೇ ತೋರ್ಸೋಕ್ಕಾಗೋದಿಲ್ಲ, ಬಟ್ ವಿಡಿಯೋ ಮಾತ್ರ ಎಂಟರ್ಟೈನ್ ಆಗಿರುತ್ತೆ. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನಾಳೆ ಸಿಗ್ತೀನಿ ಗೈಸ್. ಎಲ್ಲರಿಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್. ಅವಳು ಹೇಳ್ತಿರೋ ಪ್ರಕಾರ ನಾನು ಇನ್ನೂ ರೆಡಿ ಆಗಿಲ್ಲ.